ಆಂಟಿ ಇಲ್ಲ ಅಂದ್ರೆ ಬ್ಲಾಗ್ ನೋಡಕ್ಕೆ ಬೇಜಾರು ಸುಪ್ರಿಯಾ ಅಂತಾನೆ ಎಷ್ಟು ಜನ ಹೇಳಿದ್ದಾರೆ. ನೋಡ್ತಾರೆ ಅಪ್ಪ ನಿಮ್ಮಮ್ಮ ಏನ್ ಹಿಂಗಾಗ್ಬಿಟ್ಟೈತೆ. ಆರತಿ ಎತ್ತೀರೆ ಮುತ್ತು ಲಕ್ಷ್ಮಿಗೆ. ಹಾಯ್ ಗಾಯ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ನಾನು ನಮ್ಮ ಅಮ್ಮನ ಮನೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬಾ ಟೈಮ್ ಆಗಿತ್ತು. ಲಿಟ್ರಲಿ ಒಂದು 25 1 ತಿಂಗಳು ಆಯ್ತು ಅನ್ಸುತ್ತೆ ಲಚ್ಚು ಅಲ್ವಾ ಮಮ್ಮಿ ಹೋಗಿ 1 ಮಂತ್. ಸೊ 1 ಮಂತಿಂದ ನಾನು ನಮ್ಮ ಅಮ್ಮನ ಮನೆಗೆ ಕರೆಕ್ಟಾಗಿ ಬಂದೇ ಇಲ್ಲ. ಒಂದಿನ ಏನೋ ಬಂದ್ಬಿಟ್ಟು ಸುಮ್ಮನೆ ಹಿಂಗೆ ಛಲಕ್ ಕೊಟ್ಬಿಟ್ಟು ಹೋಗಿದ್ದಷ್ಟೇ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತು ನಮ್ಮ ವ್ಲಾಗ್ ತುಂಬ ಇಷ್ಟ ಆಗುತ್ತೆ ಅಂತ. ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನಿಮ್ಗೇನಾದರೂ ಇವತ್ತು ನಮ್ಮ ವ್ಲಾಗ್ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಬನ್ನಿ, ಫಸ್ಟ್ ವ್ಲಾಗ್ ಕಿಚನಿಂದ ಸ್ಟಾರ್ಟ್ ಆಗ್ತಿದೆ. ಕಿಚನಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ನಂದು ಇವತ್ತು. ಬಿಕಾಸ್ ಇದ್ದಾರೆ, ಅದಕ್ಕೇನೆ ಎಲ್ಲ ಪಾತ್ರೆಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಕೊಡ್ತಾ ಇದ್ವಿ. ಸೊ ಅದನ್ನ ಇವಾಗ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಲಕ್ಷ್ಮೀ ದೇವಿ ಅವರೇ. ಹಾಯ್ ಲಕ್ಷ್ಮೀ ದೇವಿ ಅವರೇ. ಹಲೋ, ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಏನ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ಇವಾಗ ನಾನು ಪನ್ನೀರ್ದು ಸಬ್ಜಿ ಪನ್ನೀರ್ ಕರಿ ಮಾಡ್ತಾ ಇದ್ದೀನಿ. ನಾನು ಹೇಳಿದೆ ಅಕ್ಕಗೆ ಚಿತ್ರಾನ್ನ ಅಥವಾ ವಾಂಗಿ ಬಾತ್ ಮಾಡೋಣ, ತುಂಬಾ ದಿವಸ ಆಯ್ತು ಅಂತ. ಬಟ್ ಅಕ್ಕ ನೀನು ಅವತ್ತು ಪನ್ನೀರ್ ಸಬ್ಜಿ ಮಾಡಿದೆಲ್ಲ ಚೆನ್ನಾಗಿತ್ತು, ಅದನ್ನೇ ಮಾಡು ಅಂತಂದ್ಲು. ಆಕ್ಚುಲಿ ಇದು ಸ್ವಲ್ಪ ಕೆಲಸ ಹಿಡಿಯುತ್ತೆ, ಕರಿ ಮಾಡಕ್ ಹಿಡಿಯಲ್ಲ, ಬಟ್ ಚಪಾತಿ ಒತ್ತಾಯ್ದು ಬೇಯಿಸಕ್ ಹಿಡಿಯುತ್ತೆ, ಎಲ್ರಿಗೂ ಬೇಕು ಅಂದ್ರೆ. ಬಟ್ ಪರವಾಗಿಲ್ಲ, ತುಂಬಾ ದಿವಸ ಆದ್ಮೇಲೆ ಅಕ್ಕ ಕೇಳಿದ್ದಲ್ಲ, ಮಮ್ಮಿ ಇದ್ರೆ ಮಾಡೋದು, ಅದಕ್ಕೇನೆ ಇವತ್ತು ನಾನ್ ಮಾಡ್ತಾ ಇದೀನಿ ಅಂತ ಮಾಡ್ತಾ. ಅವ್ರ ಮನೆಗೆ ಬಂದಾಗ ನೋಡಿ, ಅಮ್ಮ ಎಲ್ಲಂದ್ರು ತಂಗಿದಿರು ಇರ್ತಾರೆ ಮಾಡ್ಕೊಡೋದಿಕ್ಕೆ. ಈರುಳ್ಳಿ ಬಿಡಿಸ್ತಾ ಇದೀನಿ ಗೈಸ್. ಅವ್ಳ ಫೇವ್ರೆಟ್ ಕೆಲಸ. ಅಂಡ್ ಮನೇನ ಆಲ್ರೆಡಿ ನೋಡ್ಬೋದು. ನೆನ್ನೆ ರಾತ್ರಿಯಿಂದಾನೇ ಸಿಂಬಾ ಮತ್ತೆ ಲಡ್ಡು ಒಬ್ನೇ ಇದ್ರು ಹಿಂಗೆ ಮಾಡ್ತಾರಾ ಈ ತರ. ಸೊ ಸಿಂಬಾ ಮತ್ತೆ ಲಡ್ಡು ಸೇರಿ ಮನೇನ ಚಿತ್ರಾನ್ನ ಮಾಡಿ ಹಾಕಿದ್ದಾರೆ. ಅದನ್ನ ಕ್ಲೀನ್ ಮಾಡಬೇಕು. ಬಟ್ ಇವತ್ತು ನಾನು ಸ್ವಲ್ಪ ಹೊರಗಡೆನೂ ಕೂಡ ಹೋಗೋದಿದೆ. ಇನ್ನೇನು ಲೇಟ್ ಆಗುತ್ತೆ. ನಾನು ಹೋಗ್ಬಿಟ್ಟು ನಾನು ಎಲ್ಲನೂ ಪಾತ್ರೆಗಳೆಲ್ಲ ಎತ್ಕೊಟ್ಬಿಟ್ಟು ಹೊರಡ್ತೀನಿ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಬೇಕಾದ್ರೆ ನಾನು ಸ್ವಲ್ಪ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೋಗೋ ಮುಂಚೆ ಆದಷ್ಟು ಲಚ್ಚುಗೆ ನಂದುಗೆ ಹೆಲ್ಪ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲನೂ ತೆಗೆದಿಡ್ತಾ ಇದೆ ಪಾತ್ರೆಗಳೆಲ್ಲ. ಸೊ ಹಬ್ಬದ ಮುಂಚೆ ನಮ್ಮ ಮನೇಲಿ ಈ ಥರ ಡೀಪ್ ಕ್ಲೀನಿಂಗ್ ಅಂತೂ ನಡೀತಾನೆ ಇರುತ್ತೆ, ಎಲ್ಲರ ಮನೇಲೂ ನಡೀತೆ. ಸೊ ಸಾಮಾನ್ಯವಾಗಿ ನಮ್ಮ ಮನೇಲೂ ಕೂಡ ನಡೀತಾ ಇರುತ್ತೆ. ಆ್ಯಂಡ್ ಗೈಸ್, ಈ ಒಂದು ವ್ಲಾಗ್ ಸ್ವಲ್ಪ ಲೇಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಒಂದು 5 to 6 ಡೇಸಿಂದ ನಾನು ಯಾವುದೇ ಥರದ ವ್ಲಾಗ್ ಹಾಕಿಲ್ಲ. ಒಂದು ಸ್ವಲ್ಪ ಹುಷಾರಿಲ್ಲ, ಅದರಿಂದ ಯಾವುದೇ ಥರದ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಅದಕ್ಕೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಲೈಕ್ ವರಮಹಾಲಕ್ಷ್ಮಿ ಹಬ್ಬ ಆ ಟೈಮಲ್ಲೇ ಬಂದಿದ್ದರಿಂದ ನನಗೆ ಮೇನ್ ಇಂಪಾರ್ಟೆಂಟ್ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ತುಂಬ ಜನ ಹೇಳಿದ್ರಿ, ದಯವಿಟ್ಟು ಲೇಟಾಗಿ ಹಾಕ್ಬೇಡಿ, ಬೇಗ ಹಾಕಿ ಅಂತ. ಸೊ ಅದನ್ನು ಮುಂಚೆ ಹಾಕಿ ಇದನ್ನು ಸ್ವಲ್ಪ ಡಿಲೇ ಮಾಡಿ ಹಾಕ್ತಾ ಇದ್ದೀನಿ. ಬಟ್ ಓವರಾಲ್ ನನಗೊಂದೇನಪ್ಪ ಅಂದರೆ, ನಾನು ನನ್ನ ಕಾಂಟೆಂಟ್ ಏನಿದೆಯೋ ಅದನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ನನ್ನ ಕಾಂಟೆಂಟ್ನ ಇಷ್ಟಪಡೋವಂಥ ಜನ ನಾನು ಯಾವಾಗ ಹಾಕಿದ್ರು ನನ್ನ ವೀಡಿಯೋಸ್ನ ನೋಡ್ತಾರೆ, ಅದಕ್ಕೆ ಅಷ್ಟು ಪ್ರೀತಿನ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ. ಸೊ ಇಸ್ ಬ್ಯಾಕ್ ಟು ದ ಟಾಪಿಕ್. ಇವಾಗ ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ತೆಗೆದಿಡ್ತಾ ಇದ್ದೀನಿ. ಆ್ಯಂಡ್ ನೋಡ್ಬೋದು ಆಲ್ಮೋಸ್ಟ್ ಕಿಚನ್ ಅಂದರೆ ಯೂಸ್ ಮಾಡುವಂಥ ಪ್ರತಿಯೊಂದು ಪಾತ್ರೆನೂ ನೀಟಾಗಿ ಕ್ಲೀನ್ ಮಾಡಿ ಆ ರ್ಯಾಕ್ಸ್ ಎಲ್ಲನೂ ಫುಲ್ ಕ್ಲೀನ್ ಮಾಡಿಬಿಡ್ತಾರೆ ನಂದು. ಸೊ ಇದು ಸಾಮಾನ್ಯವಾಗಿ ನಾನು ಮಾಡ್ತಾಯಿದ್ದೆ, ಅಂದರೆ ಮದುವೆಗೆ ಮುಂಚೆನೂ ನಾನು ಮಾಡ್ತಾಯಿದ್ದೆ, ಮದುವೆ ಆದಮೇಲೂ ಕೂಡ ಮಮ್ಮಿ ಜೊತೆ ಇದ್ದಾಗ ಇರೋ ತನಕ ನಾನು ಮಾಡ್ತಾಯಿದ್ದೆ. ಬಟ್ ಇವಾಗ ಮಕ್ಕಳೆಲ್ಲ ಆದಮೇಲೆ ಒಂದು ಸ್ವಲ್ಪ ಟೈಮೇ ಸಾಲಲ್ಲ. ಎಲ್ಲ ರೂಮಲ್ಲೂ ಈ ರೂಮಲ್ಲಿ ನೋಡ್ಬೋದು ಬಟ್ಟೆಗಳ ರಾಶಿ ಇದೆ. ಸೊ ಬಟ್ಟೆಗಳೆಲ್ಲ ಮಡಚಿಲ್ಲ. ನನ್ನ ರೂಮ್ ಗೈಸ್, ಇದು ನನ್ನ ರೂಮ್. ಐ ನೋ ಬೈಕೋತೀರಾ, ಹೋಮ್ ಟೂರ್ ಮಾಡಿಲ್ಲ ಏನಿಲ್ಲ. ಓ ಗೈಸ್ ನೋಡಿ, ಎಲ್ಲ ಫುಲ್ ಕ್ಲೀನಿಂಗ್ ಮಾಡಿಬಿಟ್ಟಿದೆ ಇಲ್ಲಿ. ಸೊ ನನ್ನ ತಂಗಿ ಫುಲ್ಲು ಕ್ಲೀನಿಂಗ್ ಮಾಡಿಬಿಟ್ಟಿದ್ದಾಳೆ. ಅದೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾಳೆ. ವಾರ್ಡ್ರೋಬ್ ಇಲ್ಲೊಂಚೂರು ಮೆಸ್ಸಿ ಇದೆ. ಪ್ರಾಬ್ಲಿ ಡ್ರೆಸ್ಸಿಂಗ್ ಟೇಬಲ್ ಒಂದೇ ಕ್ಲೀನ್ ಮಾಡಿರೋದು ಅನಿಸುತ್ತೆ. ಓಕೆ ಗೈಸ್, ಇವಾಗ ನಾನು ಹೋಗ್ಬಿಟ್ಟು ಬೇಗ ರೆಡಿ ಆಗ್ತೀನಿ. ರೆಡಿ ಆಗೋಣ ಅಂತ ನಂದು ಐಟಮ್ಸ್ ಎಲ್ಲ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ಅಲ್ಲಲ್ಲೂ ಫುಲ್ ಕ್ಲೀನ್ ಬೋಲ್ಡ್ ಮಾಡಿಬಿಟ್ಟಿದ್ದಾಳೆ. ಇಲ್ಲೂ ಕೂಡ ಏನಿಲ್ಲಪ್ಪ, ಇಲ್ಲೂ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾಳೆ. ಅಪ್ಪ ನನ್ನ ಕ್ಯಾಮ್ರಾ ಕ್ಯಾಪು ಗೈಸ್ ಎಷ್ಟು ಯೂಸ್ ಆಗಿದ್ದು ಗೊತ್ತಾ, ಇದು ಸಿಕ್ಕೇ ಇರಲಿಲ್ಲ. ಆ್ಯಂಡ್ ಲಚ್ಚು ನನಗೋಸ್ಕರ ಬಿಂದಿ ತಂದಿಟ್ಟಿದ್ದಾಳೆ. ನಂದು ಹಾಳಾಗಿತ್ತು. ಓಕೆ ಗೈಸ್, ಬನ್ನಿ ಬೇಗ ಹೋಗಿ ಸ್ನಾನ ಮಾಡ್ಕೊಬರ್ತೀನಿ, ಮತ್ತೆ ರೆಡಿ ಆಗ್ತೀನಿ.
ಓಕೆ ಗಾಯ್ಸ್, ಸ್ಯಾರಿ ಎಲ್ಲ ಉಟ್ಕೊಂಡಿದ್ದಾಗಿದೆ. ಸೊ ಈ ಒಂದು ಸ್ಯಾರಿನ ಉಟ್ಕೊಂಡಿದ್ದೀನಿ, ರೆಡ್ ಕಲರ್. ಅದು ಇದು ನಾನು ನನ್ನ ಹತ್ರನೇ ಪರ್ಚೇಸ್ ಮಾಡಿರುವಂಥ ಸೀರೆ ಅಂತ ಅನ್ಕೋಬೋದು. ಸೊ ಇದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ, ತುಂಬ ಲೈಟ್ ವೆಯ್ಟ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಈ ಸ್ಯಾರಿನ ಉಟ್ಕೊಂಡಿದ್ದೀನಿ. ಬ್ಲೌಸ್ ಸ್ಟಿಚಿಂಗ್ ಮಾತ್ರ ಸೂಪರ್ ಆಗಿದೆ. ಫಸ್ಟ್ ರೆಡಿ ಆಗ್ತೀನಿ, ಆಮೇಲೆ ತೋರಿಸ್ತೀನಿ. ಆ್ಯಂಡ್ ರೆಡಿ ತುಂಬ ಸಿಂಪಲಾಗಿ ಆಗೋಣ ಅಂತ, ತುಂಬ ಹೆವಿ ಏನಲ್ಲ, ಸಿಂಪಲ್ ಸೋಬರ್. ಸೊ ಈಗ ಬೇಗ ಬೇಗ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ನನ್ನ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನನ್ನ ಒಂದು ಸೀರಮ್ನ ಯೂಸ್ ಮಾಡ್ತೀನಿ. ಇದು ಬಂದು ಮಿನಿಮಲಿಸ್ಟ್ದು ವೈಟಮಿನ್ ಸಿ ಸೀರಮ್, ತುಂಬ ಇಂಪಾರ್ಟೆಂಟ್. ಗೈಸ್ ನಾನು ಕೇಳ್ತಾ ಇರ್ತೀರ ನಾನು ಟಿಂಟೆಡ್ ಮಾಯಿಶ್ಚರೈಸರ್ ಅಂದಾಗ ಏನು ಅಂತ. ಸೊ ನಾನು ಫೇಸಸ್ ಕ್ಯಾನಡಾದು ಈ ಒಂದು ಟಿಂಟೆಡ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ಅಂದರೆ ಲೈಟಾಗಿ ಬೇಕು ಅಂದಾಗ ಚೆನ್ನಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಇದನ್ನು ತೋರಿಸಿದಾಗ ಅದು ಯಾವ ಇದು ಅಂತ ಕೇಳಿದ್ರಿ. ಸೊ ಇದು ಬಂದು ಕೆ ಬ್ಯೂಟಿ ಅಂತ, ಕ್ಯಾಟ್ರಿನಾ ಕೆಫ್ ಅವ್ರದ್ದು ಬ್ರ್ಯಾಂಡ್. ಸೊ ಕೆ ಬ್ಯೂಟಿ ಅಂತ, ಅದರದ್ದು ಬ್ಲಷ್ನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಸಿಕ್ಕಾಪಡೆ ಲಾಂಗ್ ಲಾಸ್ಟಿಂಗ್. ಸೊ ಇದನ್ನ ನಾನು ಎಷ್ಟೊಂದು ಥರದ ಬ್ಲಷಸ್ನ ಯೂಸ್ ಮಾಡಿದ್ದೀನಿ. ನನಗೆ ಫೇವ್ರೇಟ್ ಅನಿಸಿದ್ದು ಶುಗರ್ ಬ್ಲಷ್ ಬರುತ್ತೆ ಅದು, ಮತ್ತು ಇದೊಂದು ಕೆ ಬ್ಯೂಟಿದು ಬ್ಲಷ್ ಪ್ಯಾಲೆಟ್. ಇದು ಕೂಡ ತುಂಬಾ ಸಕ್ಕತ್ತಾಗಿದೆ, ಮತ್ತು ಅಂದರೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ತುಂಬ ಹೆವಿ ಅನಿಸಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಫೇಸಸ್ ಕ್ಯಾನಡಾದು ಈ ಒಂದು ಸ್ಟ್ರೋಬ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ಇದು ಜಸ್ಟ್ ನಾನು ಪಾಯಿಂಟ್ಸ್ನ ಹೈಲೈಟ್ ಮಾಡೋದಕ್ಕೆ ಅಷ್ಟೇ. ಸೊ ಈ ಒಂದು ಸ್ಟ್ರೋಬ್ ಕ್ರೀಮ್ನ ನಾನು ನನ್ನ ನೋಸ್ ಬ್ರಿಡ್ಜ್, ಚೀಕ್ ಬೋನ್ಸ್ ಹಾಗೂ ಐಬ್ರೋಸ್ ಹತ್ರ ಎಲ್ಲ, ಸೊ ಇದು ಕೆಲವೊಂದು ಹೈಲೈಟೆಡ್ ಪಾಯಿಂಟ್ಸ್ನ ಹೈಲೈಟ್ ಮಾಡೋದಕ್ಕೆ ಹಚ್ಕೊತೀನಿ. ಅದಾದ ನಂತರ ಒಂದು ಸ್ವಲ್ಪ ಮಾಸ್ದು ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ, ಸಖತ್ತಾಗುತ್ತೆ. ಮತ್ತು ಸ್ಟೇಜ್ದು ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇಷ್ಟೇ ಗೈಸ್, ಸಿಂಪಲಾಗಿ ಬೇಗ ಬೇಗ ರೆಡಿ ಆಗಿಬಿಟ್ಟೆ. ಆ್ಯಂಡ್ ನನ್ನ ಮ್ಯಾಚಿಂಗ್ ಬ್ಯಾಂಗಲ್ಸ್ ಜೊತೆಗೆ ಒಂದು ಮ್ಯಾಚಿಂಗ್ ಬೊಟ್ಟು ಅಷ್ಟೇ. ಸೊ ಪ್ರಿಟಿ ಮೀ ರೆಡಿಯಾಗಾಯಿತು. ಇದು ಯಾರ ಮನೆ ಮತ್ತೆ? ಗೈಸ್ ಆಯಿತು, ರೆಡಿ ಆಯಿತು. ಒಳ್ಳೆ ಹಾಕ್ಕೊಳ್ಳೋದು, ಸಿಂಬಾನ ಸ್ವಲ್ಪ ರೆಡಿ ಮಾಡಬೇಕು. ಸೊ ಅವನ್ನ ರೆಡಿ ಮಾಡಿಬಿಟ್ಟು ಹೊರಡೋದಷ್ಟೇ. ಟೈಮ್ ತುಂಬ ಆಗಿಬಿಟ್ಟಿದೆ, ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅನಿಸುತ್ತೆ. ಏನು ಮಾಡಲಿ, ಮನೆಯಲ್ಲೂ ಸ್ವಲ್ಪ ಕೆಲಸ, ಅದನ್ನು ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಅಂದರೆ ಲೇಟ್ ಆಗಿ ಆಗುತ್ತೆ. ನನ್ನ ಬಟ್ಟೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ, ರೆಡ್ ಸ್ಟೋನ್ಸ್ ಇರೋದ್ರಿಂದ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೆಕ್ಲೆಸ್. ಸೊ ಮನೇಲಿ ಇವಾಗ ಸದ್ಯಕ್ಕೆ ಅವೈಲೇಬಲ್ ಇರೋದಿದೆ, ಅದಕ್ಕೆ ಇದನ್ನೇ ಹಾಕ್ಕೊತಾ ಇದ್ದೀನಿ. ಇದು ಲಚ್ಚುಗೆ ನಾನು ಗಿಫ್ಟ್ ಮಾಡಿದ್ದು ಅವಳ ಮದುವೆಗೆ. ಇದೊಂಥರ ಗೋ ಟು ನೆಕ್ಲೆಸ್ ಥರ, ಏನು ಸಿಕ್ಕಿದ್ರೆ ಪಟ್ಕಂತ ಇದನ್ನ ಹಾಕ್ಕೊಳ್ಳೋದು, ಹೋಗೋದು ಅಷ್ಟೇ. ಗೈಸ್ ಐ ಆಮ್ ರೆಡಿ. ಹೀಗೆ ಕಾಣಿಸ್ತಾ ಇದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈಗ ರೆಡಿ ಆಗಿದ್ದೀನಿ, ಆಮೇಲೆ ತೋರಿಸ್ತೀನಿ ಹೇಗೆ ರೆಡಿ ಆಗಿದ್ದೀನಿ ಅಂತ. ಇವಾಗ ಬೇಗ ಬೇಗ ಹೋಗಿ ಸಿಂಬಾನ ರೆಡಿ ಮಾಡಿ ಮತ್ತೆ ಹೊರಡೋಣ. ಆ್ಯಂಡ್ ಇದು ಬಂದು ನನ್ನ ಕಂಪ್ಲೀಟ್ ಲುಕ್. ಸೊ ನಿಜ ಹೇಳ್ತೀನಿ, ಸ್ಯಾರಿ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಒಂಥರ ಫುಲ್ ಬಾಂಬ್ ಸ್ಯಾರಿ ಅಂತಲೇ ಹೇಳ್ಬೋದು ಗೈಸ್. ಆ್ಯಂಡ್ ನಾನು ಕೂಡ ಒಂಥರ ಸಿಂಪಲಾಗಿ ರೆಡಿ ಆಗಿದ್ದರಿಂದ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಫೀಲ್ ಆಯಿತು. ಸೊ ಈ ಒಂದು ಸ್ಯಾರಿನ ತುಂಬ ಜನ ಕೇಳ್ತಾ ಇದ್ರಿ, ರೀಸ್ಟಾಕ್ ಮಾಡಿಸಿ ಅಥವಾ ಅವೈಲೇಬಲ್ ಇದೆಯಾ ಅಂತ. ಆ್ಯಕ್ಚುಲಿ ಅವೈಲೇಬಲ್ ಇರಲಿಲ್ಲ, ಬಟ್ ಇವಾಗ ರೀಸ್ಟಾಕ್ ಆಗಿದೆ. ಇನ್ನೊಂದು ಸ್ವಲ್ಪ ಒಳ್ಳೊಳ್ಳೆ ಪ್ಯಾಟರ್ನ್ಸಲ್ಲಿ ರೀಸ್ಟಾಕ್ ಆಗಿದೆ. ಡೆಫಿನೆಟ್ಲಿ ಆರಾಧನಾ ಬೈ ಸುಪ್ರಿಯಾ ಚಾನಲ್ಗೆ ಫಾಲೋ ಮಾಡಿ. ಆ್ಯಂಡ್ ನೀವು ಅಲ್ಲೊಂದು ವಾಟ್ಸಾಪ್ ನಂಬರ್ ಇರುತ್ತೆ, ಸೊ ಅದ್ರ ಮೂಲಕ ನೀವು ನನಗೆ ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು. ಆ್ಯಂಡ್ ಈ ರೀತಿಯಾಗಿದೆ ನೋಡಿ, ನಂಗೆ ತುಂಬ ಇಷ್ಟ ಆಯಿತು. ತುಂಬ ಅಫೋರ್ಡೆಬಲ್ ಸ್ಯಾರಿ, ಆ್ಯಂಡ್ ಈ ಥರ ಅಫೋರ್ಡೆಬಲ್ ಸ್ಯಾರಿನ ಇಷ್ಟು ಸಕ್ಕತ್ತಾಗಿ ಕಾಣುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೇನಾದರೂ ಈ ಸ್ಯಾರಿ ಇಷ್ಟ ಆದರೆ ಒಂದು ರೆಡ್ ಹಾರ್ಟ್ ಕೊಡೋದನ್ನ ಮರಿಬೇಡಿ ಆಯಿತಾ. ನಮ್ಮ ಅಕ್ಕಗೆ ಪನ್ನೀರ್ ಪಲ್ಯ ಹಾಗೂ ಚಪಾತಿ ರೆಡಿ. ಟೇಕ್ ಇಟ್, ತೋರಿಸಿ ನೋಡೋಣ. ವಾವ್, ಡೆಲಿಷಿಯಸ್ ಆಗಿ ಕಾಣಿಸ್ತೈತೆ, ತಿನ್ನು. ಗೈಸ್ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನಾನು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ತುಂಬಾ ಸಕ್ಕತ್ತಾಗಿ ಬಂದಿತ್ತು. ಇವತ್ತು ತುಂಬ ಕೆಲಸ ಆಯಿತು, ಸೊ ಸ್ವಲ್ಪ ಗಡಿಬಿಡಿ ಆಗಿರಬಹುದು. ನಿಜ ಹೇಳು. ಖಾರ ಖಾರ ಚಿಲ್ಲಿ ಪೌಡರ್ ಇಲ್ಲ ಈ ಖಾರಕ್ಕೆ. ಆಮೇಲೆ ಇನ್ನು ಲಾಸ್ಟ್ ಟೈಮ್ ಏನು ಟೊಮೆಟೊ ಇದು ಮಾಡಿದ್ದಲ್ಲ, ಫುಲ್ ನುಣ್ಣಗೆ ಪ್ಯೂರಿ ತರ ಮಾಡಿದ್ದೆ. ಅದು ಇದು ದೊಡ್ಡ ಜಾರಲ್ಲಿ ರುಬ್ಬಿ ನಿಂಗೆ ಚಿಕ್ಕ ಜಾರ್ ನಂಗೆ ಸಿಕ್ಕಿಲ್ಲ. ಇದಾಗಿಲ್ಲ, ಚೆನ್ನಾಗಿದೆ ಆದರೆ. ಕೊಡ್ತೀನಿ ಬಾ ಮಗನೆ, ಚೆನ್ನಾಗಿದ್ದೇನೆ. ಲಾಸ್ಟ್ ಟೈಮ್ ಆಕ್ಚುಲಿ ಚೆನ್ನಾಗಿ ಮಾಡಿದ್ದೆ, ಫಸ್ಟ್ ಟೈಮ್ ಮಾಡಿದ್ದಲ್ಲ, ಚೆನ್ನಾಗಿ ಮಾಡಿದ್ದೆ. ಚಿಲ್ಲಿ ಪೌಡರ್ ಇಲ್ಲ, ವಿದೌಟ್ ಚಿಲ್ಲಿ ಪೌಡರ್ ಮಾಡಿರೋದು. ಇಷ್ಟೇ ಹಾಕಿರೋದು ಚಿಲ್ಲಿ ಪೌಡ್ರು. ಕಡಿಮೆ ಒಂದು 2-3 ಸ್ಪೂನ್ ಬೇಕು ಚಿಲ್ಲಿ ಪೌಡರ್ ಇದಕ್ಕೆ. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇಷ್ಟ ಆಯ್ತಾ? ಚಿಂಬು ನಿಂಗೂ ಬೇಕಮ್ಮ? ನಾನು ಬರ್ತೀನಿ. ಹೇಗೆ?
ಗಾಡಿ ಕೀ ಮಾಡಿಸ್ಬೇಕು, ಕೀಗಳು ಹೋಗುತ್ತಲ್ಲ ಸಿಕ್ಕೇ ಇಲ್ವಾ ರೀ ಅದು? ಅದೇ ಮನೆ ಕ್ಲೀನ್ ಮಾಡ್ತಾ ಅದೆಲ್ಲ ಆಗ್ತದೆ ಓಕೆ ಅನ್ಕೊಳ್ತಾರೆ ರೀ ಅವನೇ ಎತ್ಕೊಂಡಿದ್ದಾರಿ ಕೀನ, ನಂದುನೇ ಲಡ್ಡುನೇ. ಗಾಡಿ ಕೀ, ನಮ್ಮ ಗಾಡಿ ಕೀ, 2 ವೀಲರು. ಎರಡು ಕಾಣಿಸ್ತಾ ಇದೆ. ಅವ್ನು ತಗೊಂಡಿದ್ದು ನಾನು ನೋಡಿದೆ, ಕಿತ್ಕೊಂಡ್ರೆ ಅಳ್ತಾನಲ್ಲ ಅನ್ಕೊಂಡು ನಾನು ತಗೊಳಕ್ ಹೋಗಿಲ್ಲ, ಅಲ್ಲೇ ಎಲ್ಲೋ ಹಾಕ್ತಾನೆ ಬಿಡು ತೆಗಿ ಅನ್ಕೊಂಡು. ಆ್ಯಂಡ್ ಇವಾಗ ಫೈನಲಿ ಹೊರಟೆ. ಸೊ ಆಟೋದಲ್ಲಿ ಕುತ್ಕೊಂಡಿದ್ದ ತಕ್ಷಣ ನನ್ನ ಹೇರ್ ಬಂದು ಹಾಕೋಬಿಟ್ಟೆ. ಬಿಕಾಸ್ ಏನು ಗೊತ್ತಾ, ತುಂಬ ಗಾಳಿ ಬೀಸ್ತಾ ಇರುತ್ತೆ, ಕೂದಲೆಲ್ಲ ಒಂಥರ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಎತ್ತಿ ಕಟ್ಟಿಬಿಟ್ಟು ಆರಾಮಾಗಿ ಕುತ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ಇವಾಗ ರೀಚ್ ಕೂಡ ಆದ್ವಿ. ಆಲ್ಮೋಸ್ಟ್ 1.5 ಅವರ್, 1.25 ಅವರೇ ಆಗಿಬಿಟ್ಟಿತ್ತು. ಸೊ ಫೈನಲಿ ಅಂದರೆ ಅವ್ರದ್ದು ಇರೋದು ನೆಲಮಂಗ್ಲ ಹತ್ತತ್ರ ಮನೆ, ಆ ಫಂಕ್ಷನ್ ಇದ್ದಿದ್ದು. ಆ್ಯಂಡ್ ನಾನು ಇರೋದು ಕೋರಮಂಗ್ಲ. ಸೊ ಕೋರಮಂಗ್ಲ ಟು ನೆಲಮಂಗ್ಲ ಅಂತಂದರೆ ಯೋಚನೆ ಮಾಡ್ಬೋದು ನೀವು. ನಾನು ಹೋಗೋಷ್ಟರಲ್ಲಂತೂ ಫಂಕ್ಷನು ಮುಗಿದು ಎಲ್ಲರೂ ಊಟನೂ ಮಾಡಿ ಕೂತ್ಕೊಂಡಿದ್ರು. ಸೊ ನಾನು ಹೋಗಿದ ತಕ್ಷಣ ಫಸ್ಟು ಅಲ್ಲಿ ಪ್ರಿಯಾಂಕಾ ಮತ್ತು ಮೇಘನ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು. ಹೋಗಿದ ತಕ್ಷಣ ಎಲ್ಲರನ್ನೂ ಮಾತಾಡಿಸಿ, ಇನ್ಫ್ಯಾಕ್ಟ್ ನನಗೆ ಮೇಘನ ಅವ್ರ ಮನೇಲಿ ತುಂಬ ಪರಿಚಯ ಇದ್ದಾರೆ. ಅಂದರೆ ಪ್ರಾಬ್ಲಿ ವ್ಲಾಗ್ಸಲ್ಲೇ ನೋಡಿ ತುಂಬ ಕನೆಕ್ಟ್ ಆಗಿರೋ ಥರ. ಅಂದರೆ ಮೇಘನೂ ಅವ್ರ ಬಗ್ಗೆ ಎಲ್ಲರ ಬಗ್ಗೆನೂ ಮಾತಾಡ್ತಾನೆ ಇರ್ತಾರಲ್ವ. ಸೊ ಆ ಥರ ಒಂದು ಕನೆಕ್ಟ್ ಆಗಿದ್ದೀವಿ ಅನ್ನೋ ಥರ. ಫ್ರೆಂಡ್ಸ್ ನೋಡಿ, ನನ್ನ ಫ್ರೆಂಡು ಎಷ್ಟೊತ್ತಿಗೆ ಬಂದಿದ್ದಾರೆ ಅಂದರೆ ಇನ್ನೇನು ಮನೆಗೆ ಹೋಗ್ಬೇಕು, ಆವಾಗ ಬಂದವ್ರೆ. ಬಂದಲ್ಲ, ಅಟ್ಲೀಸ್ಟ್ ಖುಷಿ ಪಡಿದೀವು. ಬಂದಿರೋದು ಆಗ ನೆಕ್ಸ್ಟು ನಿಮ್ಮ ಮನೇಲಿ ಯಾವ ಫಂಕ್ಷನ್ ಬೇಸರ್ ಗೊತ್ತಾಗ್ತದೆ ಬರ್ತಿದೆ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಫೈನಲಿ ಎಲ್ಲರೂ ಮಾತಾಡಿಸ್ಕೊಂಡು ಮತ್ತೆ ಮೇಲ್ಗಡೆ ಊಟಕ್ಕೆ ಕರ್ಕೊಂಡು ಹೋದ್ರು. ಬನ್ನಿ ಫಸ್ಟ್ ಊಟ ಮಾಡಿ ನೀವು ಅಂತ ಊಟಕ್ಕೆ ಕರ್ಕೊಂಡು ಹೋದ್ರು ಮೇಘನ. ಸೊ ಇಲ್ಲಿಗೆ ಬಂದ ತಕ್ಷಣ ಇಲ್ಲಿ ಎಲ್ಲ ರೆಡಿ ಮಾಡಿ ಒಂದು ಎಲೆ ಇಟ್ಟಿದ್ರು. ಎಲ್ಲನೂ ತಿಂದೆ, ಸ್ವಲ್ಪ ಹೇಗಿದೆ ಊಟ? ತುಂಬ ಟೇಸ್ಟಿ ನಮ್ಮ ಮನೇಲೆ ಮಾಡಿರ್ತಾರೆ ಸಾಫ್ಟ್. ನಾನು ತಿನ್ನಲಿಲ್ಲ. ಇಲ್ಲಿ ಬಾ, ನಿಂಗೆ ಜಾಮೂನ್ ಬೇಡವಾ? ನೆನಪಿದ್ದು ನನ್ನ ಫಸ್ಟ್ ಸೀಮಂತ ಹಾಗೂ ಸೆಕೆಂಡ್ ಸೀಮಂತ ಎರಡೂ ಸೀಮಂತದ ಟೈಮಲ್ಲಿ ನಮ್ಮ ಅತ್ತೆ ಮಾವ ಹತ್ತಿದ್ರು. ಸೊ ಅದು ನೆನಪಾಗ್ತಿತ್ತು. ಆ್ಯಂಡ್ ಇಲ್ಲಿ ಪ್ರಿಯಾಂಕಾನೂ ಕೂಡ ಅಳೋದು ನೋಡಿಬಿಟ್ಟು, ಅಂದರೆ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅಲ್ವಾ ಇವಾಗ ಅತ್ತೆ ಮನೆಯವ್ರ ಜೊತೆ ಎಲ್ಲ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಯಿತು. ಹೆಣ್ಮಕ್ಳಿಗೆ ಗಂಡನ ಮನೆ ಆಗಲಿ ತಾಯಿ ಮನೆ ಆಗಲಿ ಎರಡು ಮನೆಯಿಂದಲೂ ಹೋಗಬೇಕಾದ್ರೆ ಬೇಜಾರಾಗೇ ಆಗುತ್ತೆ, ನೋವಾಗೇ ಆಗುತ್ತೆ. ತವ್ರ ಮನೆಯಿಂದ ಬರಬೇಕಾದ್ರೆ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರೂ ಹೋಗ್ಬೇಕಾದ್ರೆ, ಗಂಡನ ಮನೆಯಿಂದ ಹೋಗಬೇಕಾದ್ರೆ ಗಂಡ ಅತ್ತೆ ಮಗ ಇವರೆಲ್ಲರೂ ಹೋಗ್ಬೇಕಾದ್ವಿ ಅನ್ನೋ ಬೇಜಾರು. ಸೊ ಆ ಎರಡು ಮನೆಯೂ ಬ್ಯಾಲೆನ್ಸ್ ಮಾಡೋದು ಒಂಥರ ತುಂಬ ಒಂಥರ ಏನಿರ್ತದೆ ಕಷ್ಟದ ಕೆಲಸ ಅಂತ ನಮಗೆ ಫೀಲ್ ಆಗುತ್ತೆ. ಗಂಡು ಮಕ್ಕಳಿಗೂ ಇದೇ ಥರ ಫೀಲ್ ಆಗುತ್ತೆ, ಅಷ್ಟು ಅನ್ಸಲ್ಲ ಅನಿಸಿದಲ್ವ. ನಮ್ಮ ಹೆಣ್ಮಕ್ಳೇ ಜಾಸ್ತಿ ಬೇಗ ಕನೆಕ್ಟ್ ಆಗ್ಬೋದು. ಇದು ನಮ್ಮನೆ ಅದು ನಮ್ಮನೆ, ಎರಡು ಮನೆ ಬಿಟ್ಟು ಹೋಗ್ಬೇಕಾದ್ರೂ ಕೂಡ ಅದೇ ಥರ ಹೋಗಿ. ಅದರಲ್ಲಿ ಮೇಘನ ಮತ್ತು ಪ್ರಿಯಾಂಕ ಇಬ್ಬರು ನೋಡ್ತಾ ಇದ್ರು, ಒಂಥರ ಖುಷಿ ಆಗ್ತದೆ. ಇಬ್ಬರು ಮೇಘನೂ ಪ್ರೆಗ್ನೆಂಟ್, ಪ್ರಿಯಾಂಕನೂ ಪ್ರೆಗ್ನೆಂಟ್. ಆ್ಯಕ್ಚುಲಿ ನಾನು ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೆ ನಾನು ಅನ್ಕೊಂಡು, ಸೊ ಅವರು ಮತ್ತು ಅವರ ಅಂಕಲ್ಗೂ ಒಂದೇ ಟೈಮಲ್ಲಿ ಪ್ರೆಗ್ನೆಂಟ್ ಇದ್ದರು. ಆಲ್ಮೋಸ್ಟ್ ಒಂದು 2 months 3 months ಗ್ಯಾಪ್ ಅಷ್ಟೇ. ಸೊ ನಾನು ಕೂಡ ಆವಾಗ ಅದನ್ನ ಇಮ್ಯಾಜಿನ್ ಮಾಡಿದ್ದೆ, ಲೈಕ್ ನಾನು ಮದುವೆ ಎಲ್ಲ ಆಗಿ ನಾವು ಪ್ರೆಗ್ನೆಂಟ್ ಆಗಬೇಕಾದ್ರೆ ನಾನು ನನ್ನ ತಂಗಿ ಇಬ್ಬರು ಒಂದೇ ಟೈಮಲ್ಲಿ ಪ್ರೆಗ್ನೆಂಟ್ ಆಗಬೇಕು, ಚೆನ್ನಾಗಿರುತ್ತೆ ಅಲ್ವಾ ಅಂತ. ಬಟ್ ಆದ್ವಿ ಹೇಗಪ್ಪ ಅಂದರೆ ನನ್ನ ಡೆಲಿವರಿ ಆಗಿದ ತಕ್ಷಣ ಲಚ್ಚು ಪ್ರೆಗ್ನೆಂಟ್. ಸೊ ಆ ರೀತಿಯಾಗಿ ಎಲ್ಲ ಒಂದು ಫೇಸ್ ಆಫ್ ಟೈಮ್ ಇರುತ್ತಲ್ಲ, ನಿಜವಾಗ್ಲೂ ಒಂಥರ ಸಕ್ಕದಾಗಿರುತ್ತೆ. ಆರತಿ ಎತ್ತೀರೆ ಮುದ್ದು ಲಕ್ಷ್ಮಿಗೆ, ನಮ್ಮ ಮುದ್ದು ಲಕ್ಷ್ಮಿಗೆ. ಆರತಿ ಎತ್ತೀರೆ ಮಹಾಲಕ್ಷ್ಮಿಗೆ,
ನಮ್ಮ ಮುದ್ದು ಲಕ್ಷ್ಮಿಗೆ ನನಗೆ ಆರತಿ ಎತ್ತಬೇಕಾದ್ರೆ ಗೊತ್ತಿಲ್ಲ, ಸಡನ್ಲಿ ನನಗೂ ಹಾಡು ಬಂತು ಮತ್ತು ನಾನು ಕೂಡ ಜೋರಾಗಿ ಹಾಡ್ಬಿಟ್ಟೆ. ಅವರೆಲ್ಲ ಏನು ಅಂದ್ಕೊಂಡ್ರು ಏನು ಅಂತ ಅನಿಸ್ತು ಆಮೇಲೆ. ಬಟ್ ಆರತಿ ಎತ್ತಬೇಕಾದ್ರೆ ಏನಾದರೂ ಒಂದು ಹಾಡು ಹಾಡಬೇಕಂತೆ, ಹಾಡು ಹಾಡಿ ಆರತಿ ಎತ್ತಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಫೈನಲಿ ಆರತಿ ಎಲ್ಲ ಮಾಡಿ ಮತ್ತು ಮಡ್ಲೆಲ್ಲ ತುಂಬಿದ್ರಲ್ಲ, ಸೊ ಅದನ್ನೆಲ್ಲ ಕಟ್ಟಿ ಆ ಮಡ್ಲಕ್ಕಿನ ಮನೆಗೆ ತೊಗೊಂಡೋಗಿ ಕೆಳಗಡೆ ಇಡಬೇಕು ಆ ಥರ ಎಲ್ಲ ಏನೋ ಹೇಳ್ತಾರೆ ನಮ್ಮ ಕಡೆ, ಅದು ಶಾಸ್ತ್ರನೇ ಇದೆ ಒಂದಷ್ಟು. ಸೊ ಅದನ್ನೆಲ್ಲನೂ ಮಾಡಿದ್ರು. ಆ್ಯಂಡ್ ಫೈನಲಿ ಎಲ್ಲರೂ ಅಕ್ಷತೆ ಹಾಕ್ತಾಯಿದ್ರಲ್ಲ, ಸೊ ನಾನು ಹೋಗ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಬಿಕಾಸ್ ನಾನು ಬಂದಿದ್ದು ಸ್ವಲ್ಪ ಲೇಟಾಗಿತ್ತು, ಆಲ್ರೆಡಿ ಫಂಕ್ಷನ್ ಮುಗ್ದೋಗ್ಬಿಟ್ಟಿದ್ದು, ಲಾಸ್ಟ್ ಮೂಮೆಂಟಲ್ಲಿ ನಾನು ಬಂದಿದ್ದಲ್ಲ. ಸೊ ಹೋಗ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಬ್ಲೆಸ್ ಮಾಡಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟೆ. ಈ ಸೀಮಂತ ಅನ್ನೋ ಒಂದು ಇದು ಏನಕ್ಕೆ ಮಾಡ್ತಾರೆ ಅಂದರೆ ಮೇಯ್ನಾಗಿ ಇದೊಂದು ಬ್ಲೆಸ್ಸಿಂಗ್, ಅಂದರೆ ತಾಯಿ ಹಾಗೂ ಮಗು ಇಬ್ರಿಗೂ ದೊಡ್ಡವರು, ಹಿರಿಯವರು, ಮುತ್ತೈದೆಯರು ಎಲ್ಲರೂ ಕೊಡುವಂಥ ಒಂದು ಬ್ಲೆಸ್ಸಿಂಗ್. ಎಲ್ಲರೂ ಎಷ್ಟು ಮನಸ್ಸು ತುಂಬಿ ಹರಿಸ್ತಾರೋ ಅಷ್ಟೇ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಸ್ಪೆಷಲಿ ಸೀಮಂತ ಮಾಡುವಂಥ ಒಂದು ಇದೇನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ಅದೇ ನಾನು ಆಗಲೇ ಹೇಳಿದಾಗೆ ಎಲ್ಲರೂ ಬ್ಲೆಸ್ಸಿಂಗ್ಸ್ನ ಕೊಡ್ತಾರೆ. ಅದು ಅಲ್ಲದಂತೆ ಕೈಗೆ ಬಳೆ ಇದೆಲ್ಲನೂ ಕೂಡ ಹಾಕ್ತಾರಲ್ಲ, ಸೊ ಅದು ಆ ಬಳೆ ಸೌಂಡಿಗೆ ಹೊಟ್ಟೆ ಒಳಗಿರೋ ಮಗು ಒಂಥರ ಖುಷಿ ಪಡುತ್ತಂತೆ ಆ ಬಳೆ ಸೌಂಡಿಂದ. ಸೊ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ನನಗನ್ಸೋದೇನಪ್ಪ ಅಂದರೆ ಸೀಮಂತ ಅನ್ನೋದು ಒಂದು ಪ್ರತಿಯೊಂದು ಹೆಣ್ಮಗು ಹಕ್ಕು. ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಮಾಡಿಸ್ಕೋಬೇಕು. ನಮ್ಮ ಅತ್ತೆನೂ ಕೂಡ ಹೇಳಿದರು, ನಮ್ಮ ಕಡೆ ಆ ಶಾಸ್ತ್ರ ಇಲ್ಲ ಅನ್ನೋದು ಹೇಳಿದರು. ಬಟ್ ಪುನೀತ್ ಬಂದುಬಿಟ್ಟು ಇಲ್ಲ, ನನ್ನ ಹೆಂಡತಿಗೆ ನಾನು ಸೀಮಂತ ಮಾಡಲೇಬೇಕು ಅಂತ ಮೊದಲನೇ ಸೀಮಂತ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಮನೆಯಲ್ಲೇ ಮಾಡೋದಾಗಲಿ ಸಿಂಪಲಾಗಿ ಮಾಡೋದಾಗಲಿ ಸೀಮಂತ ಮಾತ್ರ ಪ್ರತಿಯೊಬ್ಬರೂ ಕೂಡ ಮಾಡಿಸ್ಕೋಬೇಕು ಪ್ರೆಗ್ನೆಂಟ್ ವುಮೆನ್ ಅಂತ ನನಗನ್ಸುತ್ತೆ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮೇಘನ ಅವ್ರ ಮನೆಗೆ ಹೋಗಿದ್ವಿ. ಸೊ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಇದ್ದು ಮತ್ತು ಮಮ್ಮಿ ಡ್ಯಾಡಿ ಕೂಡ ಊರಿಂದ ಬರ್ತಾಯಿದ್ರು. ಸೊ ಅವರೇ ನನ್ನ ಹಾಗೇ ಬರ್ತಾ ಪಿಕ್ ಮಾಡ್ಕೊಂಡು ಬಂದರು. ಒಂಥರ ಚೆನ್ನಾಗಿತ್ತು. ಅವ್ರ ಮನೆಗೆ ಹೋಗಿದ್ದು ಕೂಡ ಒಂಥರ ನಮ್ಮ ಫ್ಯಾಮಿಲಿ, ನಮ್ಮ ರಿಲೇಷನ್ ಮನೆಗೆ ಹೋಗಿದ್ದೀನಿ ಅಂತಲೇ ಅನಿಸ್ತಿತ್ತು. ಓಕೆ ಗಾಯ್ಸ್, ಸೊ ಬಂದ್ವಿ ನಾವು ಮನೆಗೆ. ಆ್ಯಂಡ್ ಅಲ್ಲಿಂದ ಲೈಕ್ ಮೇಘನ ಮನೆಯಿಂದ ಮಮ್ಮಿ ಜೊತೆನೇ ಬಂದ್ವಿ. ಅಲ್ಲಿಂದನೂ ಫೈನಲಿ ನಮ್ಮಮ್ಮನ 1 ತಿಂಗಳಾದ್ಮೇಲೆ ನಾನು ನೋಡ್ತಾ ಇರೋದು. 1 ತಿಂಗಳಾಯ್ತಾ ಯಪ್ಪ, ಇಷ್ಟೊತ್ತಂಗ ಸೈಲೆಂಟ್ ಆಗಿರ್ತಾನೆ, ಇವಾಗಲೂ ಸೈಲೆಂಟ್ ಆಗಿರ್ಬೇಕು. 1.5 ತಿಂಗಳು ಹೆಚ್ಚು ಅಪ್ ಆ್ಯಂಡ್ ಡೌನ್ ಮಾಡೋಣ ಗೈಸ್. ಸೊ ಗೈಸ್ ಎಸ್, ನಮ್ಮಮ್ಮನ ಕೇಳ್ತಾ ಇದೆ ಸ್ಯಾರಿ ಹೆಂಗೆ ಕಾಣಿಸ್ತೈತೆ ಮಮ್ಮಿ? ನನ್ನ ಹತ್ರನೇ ನಾನೇ ತಗೊಂಡಿದ್ದು. ಸೀರೆ ಬ್ಲೌಸ್ ಎಲ್ಲ ಹೆಂಗೆ ಹೊಲ್ದವ್ರೆ. ಆ್ಯಕ್ಚುಲಿ ಮಮ್ಮಿ ನೋಡು ಪರ್ಫೆಕ್ಟಾಗಿ ಒಂಚೂರು ಎಲ್ಲೂ ಅಲ್ಲ, ಮನೆ ಮುಂದೆ ಚೆನ್ನಾಗಿ ಹೊಲ್ದವ್ರಲ್ಲ, ಸಕ್ಕತ್ತಾಗಿ ಹೊಲ್ದವ್ರೆ ಗೈಸ್. ಇದಾ 500 ರೂಪಾಯಿ ಚೆನ್ನಾಗಿ ಹೊಲ್ದೆ. ಅಂದರೆ ಇದು 500 ರೂಪಾಯಿ ಅಂದರೆ ಬರೀ ಬ್ಲೌಸ್ ಹೊಲೆಗೆ 500 ರೂಪಾಯಿ. ಇದು ಪ್ರಿನ್ಸ್ ಕಟ್ಟಿಂಗ್ ವಿತ್ ಪ್ಯಾಡ್ ಅಲ್ವಾ, ಇದು 800 ರೂಪಾಯಿ. ಸೊ ಗೈಸ್ ಆಲ್ಮೋಸ್ಟ್ 1.5 ತಿಂಗಳು, ಆಲ್ಮೋಸ್ಟ್ 1.5 ತಿಂಗಳು ಅಲ್ಲ, 1.5 ತಿಂಗಳು ಆಗೋಯ್ತಾ? ನಾಳೆಗೆ 1.5 ತಿಂಗಳು ಆಗುತ್ತೆ. ನಮ್ಮ ಅಮ್ಮನ ನಾನು ನೋಡಿ ಇವತ್ತೇ ನೋಡಿರೋದು. ವಾಚ್ಮ್ಯಾನ್ ಅಂಕಲ್ ಕೇಳ್ತಿದ್ರು, ಆಂಟಿ ಬಹುತ್ ದಿನ ಕಾ ಬಾದ್ ಆಯಾ. ವಾಚ್ಮ್ಯಾನ್ ಅಂಕಲು ಸಹ ಕೇಳ್ಬಿಟ್ರು ಹೋಗತ್ತೆ. ಏನಂತ ಸೊ ಗೈಸ್, ನಮ್ಮಮ್ಮನ ನೋಡಿಲ್ಲ ಅಂತಿದ್ರಲ್ಲ, ಇಲ್ಲಿ ನೋಡಿ ನಮ್ಮಮ್ಮ ಎಷ್ಟು ಕಪ್ಪುಗಾಗ್ಬಿಟ್ಟೈತೆ. ನಮ್ಮಮ್ಮ ಫುಲ್ ಎಲ್ಲ ಬ್ಲ್ಯಾಕ್ ನೀರಾಗಿದೆ, ನಿಮ್ಮದು ಸುಟ್ಟೈತೆ ಅಂತ ಫುಲ್ಲು ಕಪ್ಪಾಗ್ಬಿಟ್ಟೈತೆ ನಮ್ಮಮ್ಮ. ಎನಿವೇಸ್ ನಮ್ಮಮ್ಮ ಇವತ್ತು ನೋಡ್ತಾ ಇದ್ದೀನಿ. ನಮ್ಮಮ್ಮನ ನಾನು ಖುಷಿ ಆಗ್ತೈತೆ ನನಗೆ ನಿಜವಾಗ್ಲೂ. ಅವ್ರ ಕಾರಲ್ಲಿ ನೋಡಿದ ತಕ್ಷಣ ನಮ್ಮಮ್ಮನ ನಂದನ್ನೊಬ್ಳು ನೋಡ್ಬೇಕಿನ್ನ ಲಕ್ಷಿತ್ ಅಂದ್ರೆ ನೀನು ನಂದನ್ನ ಲಕ್ಷಣ ಮಧ್ಯ ನೋಡಿದ್ಯಾ, ನನ್ನನ್ನು ಒಬ್ಬಳೇ ನೀನು ನೋಡಿಲ್ಲ. ನಾವು ಹೋಗ್ಬಿಟ್ಟು ನೋಡ್ತಾ ಇದ್ದೆ ನಮ್ಮ ಅಮ್ಮನ, ನಾನು ಒಬ್ಳೆ ಹೋಗಿದ್ದೀನಿ, ನಮ್ಮ ಅಮ್ಮ ನೋಡಿಲ್ಲ. ನೀನು ಬಾಯಿ ಮುಚ್ಕೊಂಡು ಕೂತ್ಕೊ, ನಾನು ಹೋಗೋಕ್ಕಾಗಿಲ್ಲ. ನಿನ್ಗೇನು ನಿನ್ನ ಮಕ್ಳು ಸ್ಕೂಲ್ಗೆ ಹೋಯ್ತವ, ಇಲ್ಲ ನಿನ್ನ ಗಂಡನಿಗೆ ಆಫೀಸ್ ಕಳಿಸ್ತೀಯಾ? ಎಲ್ಲರೂ ಮನೇಲೇ ಇರ್ತಾರೆ ನಿಂಗೆ. ನಾನು ಹೊಸ ಬಿಸ್ನೆಸ್ ಐತೆ, ಅದು ನಮ್ಮಮ್ಮ ಅರ್ಥ ಮಾಡ್ಕೋತದ. ನೀನು ಸುಮ್ಮನೆ ಕೂತ್ಕೊಂಡು ನನಗೆ ನನ್ನದೇ ಆದಂಥ ಕಮಿಟ್ಮೆಂಟ್ಸ್ ಇದೆ ಗೈಸ್. ಎನಿವೇಸ್ ನಮ್ಮಮ್ಮನ ನಾನು ನೋಡಿದೆ ಅಷ್ಟೇ. ನಮ್ಮಮ್ಮನ ನೋಡಬೇಕಿತ್ತು, ನಮ್ಮಮ್ಮನ ನೋಡಿದ್ದೀನಿ. ಸರಿ ಬಿಡಂಗ, ನಾಳೆ ಹೋಗ್ತೀನಿ. ಬಾಯಿ ಮುಚ್ಕೊಂಡು ಹಬ್ಬ ಮುಗಿಸೋದಾಗ ನೆನ್ನೆನೇ ಬಂದಿದ್ರೆ ನೆನ್ನೆ ಹೋಗ್ಬಿಟ್ಟು ನಾವು ಸೀರೆ ತಗೋಬರ್ಬೋದಾಗಿತ್ತು. ನೆನ್ನೆ ನೀನು ಏನು ಮಾಡ್ತಿದ್ದೆ? ಬಂದು ಆ ಯಪ್ಪ ಇವತ್ತು ಬರ್ತೀವಿ ಅಂದ್ರು ಕೆಲಸಕ್ಕೆ. ಲಾಸ್ಟ್ ನೋಡಿ ಇವತ್ತು ಬಂದು ಬೆಳಗ್ಗೆ ಹೇಳೋಯ್ತವ್ರೆ, ಇವತ್ತು ಆಗಲ್ಲ ಕಣಕ, ನಾಳೆ ಮಾಡ್ಕೊತೀವಿ ಅಂದ್ರು. ಹಂಗಾರೆ ಹೋಗ್ತಾ ಇರ್ಲಿಲ್ಲ. ನಾಳೆ ಹೋಗ್ಬೇಕಾಗಿತ್ತು ನಾವು. ಅವ್ರು ಯಾವಾಗ ಬೆಳಗ್ಗೆ ಬರಲ್ಲ ಅಂತ ಬಂದು ಹೇಳಿದ್ರು 9 ಅವಾಗ ಗೊತ್ತಾಯ್ತು ನಮ್ಗೆ ಹೋಗ್ಬಿಡೋಣ ಅಂತ. ಬೆಳಗ್ಗೆ ಅವರೇ ಬಂದು ಹೇಳಿದ್ರು ಇವತ್ತು ಮಾಡಲ್ಲ ಕೆಲಸ ಅಂತ. ಸೊ ಫೈನಲಿ ಮಮ್ಮಿ ಈಸ್ ಹಿಯರ್. ಮಮ್ಮಿನ ಇನ್ನು ಮುಂದೆ ಜಾಸ್ತಿ ಬ್ಲಾಗ್ಸಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ ಅಂದರೂ ಲಚ್ಚಿ ತೋರಿಸ್ತಾಳೆ.
ತುಂಬ ಜನ ನಿನ್ನ ಮಿಸ್ ಮಾಡ್ಕೊಂಡು ಕಣ, ತುಂಬ ಜನ. ಎಷ್ಟು ಜನ ಕೇಳ್ತಾ ಇದ್ರು ಗೊತ್ತಾ, ಎಲ್ಲಿ ಆಂಟಿ ಇಲ್ಲಾಂದರೆ ಬ್ಲಾಗ್ ನೋಡೋಕ್ಕೆ ಬೇಜಾರು ಸುಪ್ರಿಯಾ ಅಂತಾನೆ ಎಷ್ಟು ಜನ ಹೇಳಿದ್ರು. ನೋಡಿದ್ರೆ ಯಪ್ಪ ನಿಮ್ಮಮ್ಮ ಏನು ಹಿಂಗಾಗ್ಬಿಟ್ಟೈತೆ. ಬೀಳ್ತಾನೆ ಕೃಷ, ಅಲ್ಲಿ ನೀರೈತೆ. ಅವ್ನು ಬಿತ್ತು ನೀನು ಬೀಳ್ತೀಯ ಡ್ಯಾಡಿ. ಮಮ್ಮಿ ಇಟ್ಕೊಂಡೊಂದು ಸೀರೆ ಹೆಂಗಿದೆ? ಚೆನ್ನಾಗಿ ಕಾಣಿಸ್ತೈತೆ. ಯಾವ ಇದು ತಗೊಂಡೆ ಅಂದರೆ ಇದು ನನ್ನ ಹತ್ರನೇ ನಾನೇ ತಗೊಂಡಿರೋದು. ಚೆನ್ನಾಗಿದೆಯಾ? ಸೊ ಇದು ಆ್ಯಕ್ಚುಲಿ ಒಂದು ಸ್ಟೇಟಸ್ ಆಗಿದೆ ಕಣೆ ಲಚ್ಚು ಇದರಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹೊಸಿ ಮೆಸೇಜ್ಗಳಲ್ಲಿ ತುಂಬ ಮೆಸೇಜ್ ಬಂತು ಈ ಸಾರಿ. ಡಿಸೈನ್ ಬಳಸ್ಕೊಂಡಿದ್ದೀವ. ಚೆನ್ನಾಗೈತಾ? 2 ಅಲ್ಲ 6 ಸೀರೆ ಕಳ್ಸೈತೆ. 6 ಬೇಕಂತೆ ಅದೇ ಸೀರೆ. ಓಕೆ ಗೈಸ್, ಸೊ ಫೈನಲಿ ಮನೆಗೆ ಬಂದ್ವಿ ಆ್ಯಂಡ್ ಇನ್ನೇನು ಬ್ಲಾಗ್ ಮುಗಿಸೋಂಥ ಟೈಮ್ ಕೂಡ ಆಗೋಯ್ತು. ಇನ್ನೇನು ಸೀರೆ ಚೇಂಜ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೆ. ಬಟ್ ತುಂಬ ಚೆನ್ನಾಗಿದೆ ಗೈಸ್, ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಪ್ಲೇನ್ ಸ್ಯಾರೀಸ್ ಬೇರೆ ಬೇರೆ ಕಲರ್ಸಲ್ಲಿ ಕೂಡ ಇದೆ ನನ್ನ ಹತ್ರ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ತಗೊಳ್ಳಿ. ಬಟ್ ರೆಡ್ ಕಲರ್ ಮಾತ್ರ ಕೇಳೋಕೆ ಹೋಗ್ಬಿಡಿ. ರೆಡ್ ಕಲರ್ ನಿಜವಾಗ್ಲೂ ಇಲ್ಲ, ಈಗ ಬಂದಿದೆ ಒಂದು ಪೀಸು, ನಾನು ತುಂಬ ಇಷ್ಟ ಆಯಿತು ಅಂತ ನಾನೇ ಇಟ್ಕೊಂಡ್ಬಿಟ್ಟೆ. ಬಟ್ ಇಫ್ ಬೈ ಚಾನ್ಸ್ ಬೇಕು ಅಂದರೆ ನೋಡೋಣ, ಆದರೆ ರೀಸ್ಟಾಕ್ ಮಾಡಿ ಕೊಡ್ತೀನಿ. ಬಟ್ ಸಕ್ಕತ್ತಾಗಿದೆ, ನಿಜ ಹೇಳ್ತೀನಿ, ಮೈಸೂರು ಸಿಲ್ಕ್ಗಿಂತ ಕಡಿಮೆ ಇಲ್ಲ. ಸ್ವಲ್ಪ ಬಟ್ಟೆ ತೆಳ್ಳ ಬರುತ್ತೆ. ತೆಳ್ಳ ಇನ್ ದ ಸೆನ್ಸ್ ನೋಡಿ, ಇವಾಗ ನಾನೀಗ ಹಾಕೊಂಡಿದ್ದೀನಿ ಸೀತು ಆ ಥರ ಅಲ್ಲ. ಬಟ್ ಏನಪ್ಪ ಅಂದರೆ ಮೈಸೂರು ಸಿಲ್ಕ್ ಅಥವಾ ಕ್ರೇಪ್ ಸಿಲ್ಕ್ ಬಂದು ಸ್ವಲ್ಪ ದಪ್ಪ ಬರುತ್ತೆ. ಬಿಕಾಸ್ ಅದಕ್ಕೆ ಪ್ರೈಸ್ ಕೂಡ ಹಂಗೆ ಕೊಟ್ಟಿರ್ತೀವಿ ಅಲ್ವಾ, 30,000, 18,000, 15,000 ಹಂಗೆ ಕೊಟ್ಟಿರ್ತೀವಿ. ಆದರೆ ಇದು ಇವಾಗ ನಾವು 1,300 ರೂಪಾಯಿಗೆ ನಾನು ಇದಕ್ಕಿಂತ ಬೆಸ್ಟ್ ಕ್ವಾಲಿಟಿ ಕೊಡೋದಕ್ಕಾಗೋದಿಲ್ಲ. ಸೊ ಎಸ್, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಇವಾಗ ಚೇಂಜ್ ಮಾಡ್ತೀನಿ. ಸೊ ಆರ್ನಮೆಂಟ್ಸ್ ಎಲ್ಲ ಬಿಚ್ಚಿ ಇವತ್ತಿನ ಬ್ಲಾಗ್ ಇಲ್ಲಿ ಇಷ್ಟೇ ಗೈಸ್. ತುಂಬ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿ ಸ್ಟಾರ್ಟ್ ಆಯಿತು, ಚೆನ್ನಾಗಿ ಮುಗೀತು ಅಂತಲೇ ಹೇಳ್ಬೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೂ ನನಗೆ ಬರಬೇಕಾದ್ರೆ ನೋಡಿದೆ ಒಂದಷ್ಟು ಕಾಮೆಂಟ್ಸ್ ಬಂದಿದೆ, ನೀವು ಹಾಕೊಂಡಿರೋ 3 ಸ್ಟೆಪ್ ಹಾರದ ಡಿಸೈನ್ ತೋರಿಸಿ ಪ್ಲೀಸ್ ಅಂತ. ಸೊ 3 ಸ್ಟೆಪ್ ಹಾರದ ಡಿಸೈನ್ ನೋಡಿ ಹೀಗಿದೆ, ಕಾಣಿಸ್ತಿದ್ಯಾ? ಇದು ಬಂದು ನಾನು ಲಚ್ಚುಗೆ, ಅಂದರೆ ನನ್ನ ತಂಗಿಗೆ ಅವಳ ಮದುವೆನಲ್ಲಿ ಗಿಫ್ಟ್ ಮಾಡಿದಂಥ ಒಂದು ಹಾರ. ಅವಳು ಕೂಡ ತುಂಬ ಹಾಕೊಂಡಿದ್ದಾಳೆ, ಬಟ್ ಅವಳಿಗಿಂತ ಜಾಸ್ತಿ ನಾನೇ ಹಾಕೊಂಡಿದ್ದೀನಿ ಅಂತ ಹೇಳ್ಬೋದು. ಬಟ್ ನಮ್ಮದ್ರಲ್ಲಿ ಏನು ಗೊತ್ತಾ, ಆ ಥರ ಇಲ್ಲ. ನನ್ನ ನೋಡುವೆ ಅವಳು ಹಾಕೋಬಾರ್ದು, ಅವಳು ನೋಡುವೆ ನಾನು ಹಾಕೋಬಾರ್ದು, ಆ ಥರ ಎಲ್ಲ ಏನೂ ಇಲ್ಲ. ಸೊ ಇದು ನಾನು ನನ್ನ ತಂಗಿಗೆ ಮಾಡಿಸಿದೊಂದು ಹಾರ. ಇದು ಬಂದು ಟೋಟಲಿ ಹೇಳಬೇಕು ಅಂದರೆ 30 ಗ್ರಾಮ್ಸ್ ಇದೆ, 31 ಏನೋ ಗ್ರಾಮ್ಸ್ ಇದೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ. ಇದು ರೆಡಿಮೇಡ್ ತೊಗೊಂಡಿದ್ದೆಲ್ಲ, ಮಾಡಿಸಿದ್ದು ಇದೇ ಥರ ಬೇಕು ಅಂತ ಎಲ್ಲ ಹೇಳಿಬಿಟ್ಟು, ಇಷ್ಟೇ ಗ್ರಾಮಲ್ಲಿ ಬೇಕು ಅಂತ ಹೇಳಿ ಮಾಡಿಸಿದ್ದು. ಸೊ ಪ್ಯಾಟರ್ನ್ ನೋಡಿ ಹೀಗಿದೆ. ಸೊ ಪ್ಯಾಟರ್ನ್ ನೋಡಿ, ಇಲ್ಲಿ ಈ ಥರ ಇದು ಬರುತ್ತೆ, ಒಂಥರ ಬ್ರೋಚ್ ಥರ ಅಥವಾ ಪೆಂಡೆಂಟ್ ಥರ ಬರುತ್ತೆ. 2 ಕಡೆ ಒಂದೇ ಥರ ಪೆಂಡೆಂಟ್ ಬರುತ್ತೆ ನೋಡಿ. ಎರಡು ಕಡೆ ಈ ಥರ ಸೇಮ್ ಪೆಂಡೆಂಟ್ ಬರುತ್ತೆ. ಆ್ಯಂಡ್ 3 ಸ್ಟೆಪ್ಪಲ್ಲಿ ಹಾರ ಬರುತ್ತೆ. ಇದು ಮತ್ತು ಕೂರೋದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೂರುತ್ತೆ ನೋಡಿ. ಈಗ ಹಾಕೊಂಡಾಗ ಕೂಡ ಈ ಥರ ಪ್ಲೇನ್ ಸ್ಯಾರೀಸ್ಗೆಲ್ಲ ತುಂಬ ಸಖತ್ತಾಗಿ ಕಾಣುತ್ತೆ. ಸೊ ಇದು ಹೀಗಿದೆ. ಆ್ಯಂಡ್ ಎಸ್, ಸೊ ಈ ರೀತಿಯಾಗಿದೆ ಹಾರ, ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಮತ್ತು ಆ ಒಂದು ಬ್ರೋಚ್ ಅಂದರೆ 2 ಸೆಟ್ ಪೆಂಡೆಂಟ್ ಥರ ಬಂದಿದೆ, ಅದೊಂಥರ ಹೈಲೈಟಾಗಿ ಕಾಣುತ್ತೆ. ಆ್ಯಂಡ್ ಮೇಲ್ಗಡೆ ಕೂಡ ಒಂದು ಚಿಕ್ಕ ಪೆಂಡೆಂಟು, ಕೆಳಗಡೆ ಒಂದು ದೊಡ್ಡ ಪೆಂಡೆಂಟ್, ಈ ರೀತಿಯಾಗಿ ಅಂದರೆ ಒಂದು 2-3 ಹಾರದ ಡಿಸೈನ್ನ ತೆಗೆದು ಈ ಹಾರಕ್ಕೆ ಹಾಕಿ ಮಾಡಿಸಿದ್ದು. ಸೊ ಇದು ಗುಂಡುಮಣಿ ಹಾರ ಅಂತಲೂ ಕೂಡ ಕರೀತಾರೆ. ಇದನ್ನ ನಾನು ಮಾಡಿಸಿದಾಗ ಅವಳಿಗೆ 4,000 ಏನೋ ಇತ್ತು ರೇಟ್. ಇವಾಗಂದ್ರೆ ಫುಲ್ ಡಬಲ್ ಟ್ರಿಪಲ್ ಆಗಿಬಿಟ್ಟಿದೆ ಬಿಡಿ. ಬಟ್ ಅವಾಗ ಅಷ್ಟಿತ್ತು. ಸೊ ನನ್ನ ತಂಗಿಗೆ ನನ್ನ ಕಡೆಯಿಂದ ಅವಳ ಮದುವೆಗೆ ಅಂತ ಗಿಫ್ಟ್ ಮಾಡಿದಂಥ ಹಾರ ಪುಟ್ಟದು. ಓಕೆ ಗೈಸ್, ಸೊ ಎಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಬರೋದಿದೆ. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಯಾವುದನ್ನು ಮಿಸ್ ಮಾಡ್ಕೋಗ್ಬಿಡಿ. ಓಕೆನಾ? ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.